Hi students, I welcome you all to the financial accountancy class. So we are studying first chapter, that is consignment accounts. So in that, already in the previous sessions we discussed about the contents which you are going to be learned in the chapter, and also we studied the meaning of consignment, and at present we are discussing some terms which are oftenly used in the consignment account. So can somebody imagine what are the terms we should learn in this chapter? Yes, very first one is consignor, consignee, yes, consignment agreement, commission, delicate recommission, overriding commission, proforma invoice, and last one is account sale. So these 8 terms we should learn in this chapter. So these are the 8 terms which are oftenly used in this chapter. So now already we completed 6 terms, that is consignor, consignee, consignment agreement, as commission, delicate recommission, and that is overriding commission. These terms we already learned in the last session. So now in this class remaining 2 terms we should learn. But before we go for these 2 terms, once again I will revise all that terms which you learned in the previous sessions. So very first one is consignor. Who is consignor? Yes, consignor is a person who sends the goods under consignment agreement. Under consignment agreement, the person who sends the goods, that person we call as consignor. Yes, come to the second terms, that is consignee. Who is consignee? Consignee is a person who received the goods under consignment agreement to be sold on behalf of consignor. So consignment agreement ದಲ್ಲಿ 2 ವ್ಯಕ್ತಿಗಳು ಬಹಳ ಇಂಪಾರ್ಟೆಂಟ್ ಇದ್ದಾರೆ. ಒಬ್ಬರಿ ವಸ್ತುಗಳು ಕಳಿಸ್ತಾವ್ರಿ ಮತ್ತು ಒಬ್ಬರು ವಸ್ತುಗಳು ರಿಸೀವ್ಡ್ ಮಾಡಿದವ್ರು. ಯಾತ್ರಗೋಸ್ಕರ ರಿಸೀವ್ ಮಾಡ್ತಾರಿ? ಸೇಲ್ ಮಾಡೋ ಸಲುವಾಗಿ ರಿಸೀವ್ ಮಾಡ್ತಾರೆ. ಸೊ ಯಾವ ವ್ಯಕ್ತಿ ವಸ್ತು ಸೋಲ್ಡ್ ಮಾಡ್ತಾರಲ್ರಿ ಅಥವಾ ಯಾವ ವ್ಯಕ್ತಿ ವಸ್ತು ಕಳಿಸ್ತಾ ಅಲ್ರಿ ಸೇಲ್ ಮಾಡೋ ಸಲುವಾಗಿ, ಆ ವ್ಯಕ್ತಿಗೆ ಕನ್ಸೈನರ್ ಅಂತ ಕರಿತೀವಿ. ಯಾವ ವ್ಯಕ್ತಿ ಆ ವಸ್ತುಗಳನ್ನ ತಗೊಂಡು ಮಾರಾಟ ಮಾಡೋಕ್ಕೋಸ್ಕರ ರಿಸೀವ್ ಮಾಡ್ತಾ ಅಲ್ಲಿ, ಆ ವ್ಯಕ್ತಿಗೆ ನಾವು ಕನ್ಸೈನಿ ಅಂತ ಕರಿತೀವಿ ರೀ. ಸೊ ಕನ್ಸೈನರ್ ಅಂಡ್ ಕನ್ಸೈನಿ. ಹೂ ಸೆಂಡ್ಸ್ ದಿ ಗೂಡ್ಸ್? ಎಸ್, ಕನ್ಸೈನರ್ ಸೆಂಡ್ಸ್ ದಿ ಗೂಡ್ಸ್. ಹೂ ರಿಸೀವ್ ದಿ ಗೂಡ್ಸ್? ಕನ್ಸೈನಿ ರಿಸೀವ್ ದಿ ಗೂಡ್ಸ್. ರೈಟ್. ನೌ ಕಮ್ ಟು ದಿ ಥರ್ಡ್ ಟರ್ಮ್, ದಟ್ ಈಸ್ ಕನ್ಸೈನ್ಮೆಂಟ್ ಅಗ್ರಿಮೆಂಟ್. So as you know, there are 2 parties in consignment. Consignment ದಲ್ಲಿ 2 ವ್ಯಕ್ತಿಗಳು ಬರ್ತಾರೆ. So first one is consignor and second one is consignee. So the agreement between consignor and consignee is called as consignment agreement. ಕನ್ಸೈನರ್ ಮತ್ತು ಕನ್ಸೈನಿ ನಡುವೆ ಏನು ಒಪ್ಪಂದ ಆಗ್ತಿತ್ತಲ್ಲ, ಆಗ ಕನ್ಸೈನ್ಮೆಂಟ್ ಸೇಲ್ ಬಗ್ಗೆ, ಆ ಒಪ್ಪಂದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಕನ್ಸೈನ್ಮೆಂಟ್ ಅಗ್ರಿಮೆಂಟ್ ಅಂತ ಕರಿತೇವ್ರಿ. ಆ ಒಪ್ಪಂದದಲ್ಲಿ ಏನಿರ್ಬೋದು? ಎಸ್, ಎಷ್ಟು ವಸ್ತು ಕಳಿಸ್ತೇವು, ಯಾವ ರೇಟ್ಲಿ ವಸ್ತುಗಳನ್ನ ಕಳಿಸ್ತೇವು, ಆ ವಸ್ತುಗಳ ರಿಸೀವ್ ಬಂದು ಯಾವ ರೇಟ್ಲಿ ಮಾರಬೇಕು, ಅಥವಾ ನಿಮಗೆ ಎಷ್ಟು ಕಮಿಷನ್ ಸಿಗೋದೈತಿ, ಎಷ್ಟು ಡೇಸ್ದಾಗ ಮಾರಬೇಕು, ಇದ್ರ ಬಗ್ಗೆ ಕೆಲವೊಂದು ಒಪ್ಪಂದಗಳು ಆಗಿರ್ತಾವಲ್ರಿ. ಆ ಒಪ್ಪಂದಗಳು ಮಾಡಿಸಲಾಗಿ ಏನ್ರಿ ಒಪ್ಪಂದ ಪತ್ರ ಮಾಡ್ತಾರ, ಅಗ್ರಿಮೆಂಟ್ ಮಾಡ್ತಾರ. ಸೊ ಅದಕ್ಕೆ ನಾವು ಏನಂತ ಕರಿತೇವ್ರಿ? ಕನ್ಸೈನ್ಮೆಂಟ್ ಅಗ್ರಿಮೆಂಟ್ ಅಂತ ಕರಿತೇವ್ರಿ. ಸೊ ಕನ್ಸೈನ್ಮೆಂಟ್ ಅಗ್ರಿಮೆಂಟ್ ಈಸ್ ದಿ ಅಗ್ರಿಮೆಂಟ್ ಬಿಟ್ವೀನ್ ಕನ್ಸೈನರ್ ಅಂಡ್ ಕನ್ಸೈನಿ ಆಫ್ ದಿ ಕನ್ಸೈನ್ಮೆಂಟ್ ಸೇಲ್. ಆ ಕನ್ಸೈನ್ಮೆಂಟ್ ಸೇಲ್ಗೋಸ್ಕರ ಏನು ಒಪ್ಪಂದ ಆಗ್ತಿತ್ತಲ್ಲ ಅದಕ್ಕೆ ನಾವು ಕನ್ಸೈನ್ಮೆಂಟ್ ಅಗ್ರಿಮೆಂಟ್ ಅಂತ ಕರಿತೇವ್ರಿ. ರೈಟ್. ಸೊ ಕನ್ಸೈನರ್, ಕನ್ಸೈನಿ, ಕನ್ಸೈನ್ಮೆಂಟ್ ಅಗ್ರಿಮೆಂಟ್. ನೌ ಕಮ್ ಟು ದಿ fourth one, that is commission. So as you know, who sells the goods? ಕನ್ಸೈನಿ ಸೇಲ್ ಮಾಡ್ತಾರೆ ವಸ್ತುಗಳು. ರೈಟ್. ಕನ್ಸೈನರ್ ಏನ್ ಮಾಡ್ತಾರ್ರಿ, ಅವ್ರ ಪ್ಲೇಸ್ ಇಂದ ಇವ್ರಿಗೆ ವಸ್ತುಗಳು ಕಳಿಸಿರ್ತಾರ, ಇದನ್ನ ಮಾರಾಟ ಮಾಡ್ರಿ ಅಂತ. ಸೊ ಕನ್ಸೈನಿ ಅದನ್ನ ಮಾರಾಟ ಮಾಡ್ತಾರೆ. ಈ ಕನ್ಸೈನಿ ಮಾರಾಟ ಮಾಡ್ತಂದ್ರ ಈ ವ್ಯಕ್ತಿಗೆ ಏನಾದ್ರೆ ಸ್ವಲ್ಪ ಏನ್ರಿ ರಿವಾರ್ಡ್ ಬೇಕಾಗ್ತಿತ್ರಿ. ರೈಟ್. ಏನಾದ್ರೂ ನಾವು ಅನುಕೂಲತೆ ಮಾಡಬೇಕಾಗ್ತೈತ್ರಿ. ಸೊ ಆ ರಿವಾರ್ಡ್, ಆ ರೆಮ್ಯುನರೇಷನ್ಗೆ ನಾವು ಏನಂತ ಕರಿತೀವಿ?
ಕಮಿಷನ್ ಅಂತ ಕರಿತೀವಿ ರೀ. ಸೊ ನೀವು ಇಲ್ಲಿ ಸಿಂಪಲ್ದಾಗ ಅನ್ಬೋದು, ಕಮಿಷನ್ ಈಸ್ ದಿ ರೆಮ್ಯುನರೇಷನ್ ಗಿವನ್ ಟು ಕನ್ಸೈನಿ ಫಾರ್ ಗೂಡ್ಸ್ ಸೋಲ್ಡ್. ಆ ವಸ್ತುಗಳು ಮಾರಾಟ ಮಾಡಿದಗೋಸ್ಕರ ಅವ್ರಿಗೆ ಏನು ಕಮಿಷನ್ ಕೊಡೋರ್ದಲ್ಲ, ಅವ್ರಿಗೆ ಏನು ರೆಮ್ಯುನರೇಷನ್ ಕೊಡೋರ್ದಲ್ಲ, ಆ ರೆಮ್ಯುನರೇಷನ್ ನಾವು ಏನಂತ ಕರಿತೀವಿ, ಕಮಿಷನ್ ಅಂತ ಕರಿತೀವಿ ರೀ. ಸೊ ಕಮಿಷನ್ ಈಸ್ ದ ರೆಮ್ಯುನರೇಷನ್ ಗಿವನ್ ಟು ಕನ್ಸೈನಿ, ರೈಟ್, ಫಾರ್ ಗೂಡ್ಸ್ ಸೋಲ್ಡ್. Now come to the next one, del cadre commission. Yes, it is also commission. Del cadre commission. Del cadre commission is the extra commission given to consignee for the amount recover of credit sale. ಕ್ರೆಡಿಟ್ ಸೇಲ್ ಮಾಡಿರ್ತಾರಲ್ಲ ಅದರದ ಅಮೌಂಟ್ ಕಲೆಕ್ಟ್ ಮಾಡೋ ಸಲುವಾಗಿ, ಐ ರಿಪೀಟ್, ಕ್ರೆಡಿಟ್ ಸೇಲ್ ಮಾಡಿದ ಅದ ಅಮೌಂಟ್ ಕಲೆಕ್ಟ್ ಮಾಡೋ ಸಲುವಾಗಿ ಎಕ್ಸ್ಟ್ರಾ ಏನು ಕಮಿಷನ್ ಕೊಡ್ತಾರಲ್ಲ, ಎಕ್ಸ್ಟ್ರಾ ಅಂದ್ರೆ ರೀ, ಎಸ್, ಒಂದು ಯೂಶುವಲ್ ಕಮಿಷನ್ ಕೊಡ್ತಿರ್ತಾರ ವಸ್ತು ಮಾರಾಟ ಮಾಡಿದಕ್ಕೋಸ್ಕರ. ಅದನ್ನ ಬಿಟ್ಟು ಮತ್ತೊಂದೇನ್ರಿ, ಕ್ರೆಡಿಟ್ ಸೇಲ್ ಆಗಿದ್ರೆ ಅದನ್ನ ಅಮೌಂಟ್ ಕಲೆಕ್ಟ್ ಮಾಡೋ ಸಲುವಾಗಿ ಏನೋ ಒಂದು ಕಮಿಷನ್ ಕೊಡೋರ್ತಾರಲ್ಲ, ಅದಕ್ಕೆ ನಾವು ಡೆಲ್ ಕ್ಯಾಡ್ರೆ ಕಮಿಷನ್ ಅಂತ ಕರಿತೇವ್ರಿ. ಸೊ ಡೆಲ್ ಕ್ಯಾಡ್ರೆ ಕಮಿಷನ್ ಯಾವಾಗ ಬರೋದೈತೆ ಅಂದ್ರೆ, ಫೆನ್ ದೇರ್ ಈಸ್ ಅ ಕ್ರೆಡಿಟ್ ಸೇಲ್ ಇದ್ದಾಗ ಡೆಲ್ ಕ್ಯಾಡ್ರೆ ಕಮಿಷನ್ ಬರೋದೈತ್ರಿ, ರೈಟ್. ಸೊ ಡೆಲ್ ಕ್ಯಾಡ್ರೆ ಕಮಿಷನ್ ಇಸ್ ಎಕ್ಸ್ಟ್ರಾ ಕಮಿಷನ್ ಗಿವನ್ ಟು ಕನ್ಸೈನಿ ಟು ರಿಕವರ್ ದಿ ಅಮೌಂಟ್ ಆಫ್ ಕ್ರೆಡಿಟ್ ಸೇಲ್. ನೌ ಕಮ್ ಟು ದಿ ನೆಕ್ಸ್ಟ್ ಒನ್, ಓವರ್ ರೈಡಿಂಗ್ ಕಮಿಷನ್. ಎಸ್, ಓವರ್ ರೈಡಿಂಗ್ ಕಮಿಷನ್ ಈಸ್ ಆಲ್ಸೋ extra commission which is given to increase the sale. ಮಾರಾಟ ಹೆಚ್ಚು ಮಾಡೋ ಸಲುವಾಗಿ ಅದನ್ನ ಎಕ್ಸ್ಟ್ರಾ ಕಮಿಷನ್ ಕೊಡ್ತೇನೆ ಅಂತ ಹೇಳಿರ್ತಾರೆ, ರೈಟ್. ಸೊ ಅದು ಎತ್ತ ಕೊಡ್ತಾರೆ ಟು ಪುಷ್ ಅಪ್ ನ್ಯೂ ಪ್ರಾಡಕ್ಟ್. ಯಾವುದಾರ ಒಂದು ಹೊಸ ವಸ್ತು ಬತ್ತಂದ್ರೆ ಅದನ್ನ ಸೇಲ್ ಹೆಚ್ಚಾಗಬೇಕಾಗ್ತಿತ್ತು. ಸೊ ಅದನ್ನ ಸೇಲ್ ಹೆಚ್ಚು ಮಾಡೋಕ್ಕೋಸ್ಕರ ರೀ, ಹೆಚ್ಚು ಸೇಲ್ ಮಾಡ್ತಿರಲ್ಲ ಅಷ್ಟು ಹೆಚ್ಚು ನಿಮಗೆ ಕಮಿಷನ್ ಕೊಡ್ತೀವಿ ಅಂತ ಹೇಳಿರ್ತಾರೆ. ಈ ತರ ಆ ಹೊಸವಾಗಿ ಬಂದದ ಮಾರ್ಕೆಟ್ದಾಗ ಪ್ರಾಡಕ್ಟ್ದ ಪುಷ್ ಅಪ್ ಮಾಡೋ ಸಲುವಾಗಿ ಏನು ಒಂದು ಸೇಲ್ ಇನ್ಕ್ರೀಸ್ ಮಾಡಿಸ್ರೆ ಕಮಿಷನ್ ಕೊಡ್ತಾರಲ್ಲ, ಅದಕ್ಕೆ ನಾವು ಓವರ್ ರೈಡಿಂಗ್ ಕಮಿಷನ್ ಅಂತ ಕರಿತೇವ್ರಿ. ಸೊ ಡೆಲ್ ಕ್ಯಾಡ್ರೆ ಕಮಿಷನ್ ಇಟ್ಸ್ ಆಲ್ಸೋ ಎಕ್ಸ್ಟ್ರಾ ಕಮಿಷನ್, ಓವರ್ ರೈಡಿಂಗ್ ಆಲ್ಸೋ ಎಕ್ಸ್ಟ್ರಾ ಕಮಿಷನ್, ಎರಡು ಎಕ್ಸ್ಟ್ರಾ ಕಮಿಷನ್ ರೀ. ಬಟ್ ಅದನ್ನ ಕ್ರೆಡಿಟ್ ಸೇಲ್ ಮಾಡಿದ ಅಮೌಂಟ್ ಕಲೆಕ್ಟ್ ಮಾಡೋ ಸಲುವಾಗಿ ಇರ್ತೈತ್ರಿ, ಇದನ್ನ ಸೇಲ್ ಇನ್ಕ್ರೀಸ್ ಮಾಡೋ ಸಲುವಾಗಿ ಕೊಟ್ಟದ ಕಮಿಷನ್ ಇರ್ತೈತ್ರಿ. ಸೊ ದೀಸ್ ಆರ್ ದಿ ಸಮ್ ಟರ್ಮ್ಸ್ ವಿ ಆರ್ ಆಲ್ರೆಡಿ ಲರ್ನ್ಡ್ ಇನ್ ದಿ ಪ್ರೀವಿಯಸ್ ಸೆಷನ್ಸ್. ನೌ rest two terms we can discuss in this session. So next one is Proforma Invoice. Yes, now come to the next term, that is Proforma Invoice. So what do we mean by Proforma Invoice? So before we go for Proforma Invoice, can we answer who send the goods under consignment agreement? Consignment agreement daga ವಸ್ತುಗಳು ಯಾರು ಸೆಂಡ್ ಮಾಡ್ತಾರ್ರಿ? Yes, consigner. ಸೊ ವಸ್ತುಗಳು ಕನ್ಸೈನರ್ ಸೆಂಡ್ ಮಾಡ್ತಾರೆ. ಸೊ ಕನ್ಸೈನರ್ ಸೆಂಡ್ ಮಾಡಬೇಕಾದ್ರೆ ಸಪೋಸ್, ಸೊ ಹಿಯರ್ ಯು ಕಮ್ ಟು ದಿ ನೆಕ್ಸ್ಟ್ ಇಯರ್, ಇಫ್ ಎ ಇಸ್ ದ ಕನ್ಸೈನರ್ ಹೂ ಸೆಂಡ್ಸ್ ದಿ ಗೂಡ್ಸ್ ಟು ಬಿ, ರೈಟ್, ಎ ಬಿ ವಸ್ತು ಕಳಿಸ್ತಾರೆ. ಸೊ ಅದಕ್ಕೆ ವಸ್ತುಗಳು ಕಳಿಸ್ಬೇಕಾದ್ರೆ ಆ ವಸ್ತುಗಳ ಜೊತೆ ಒಂದು ಸ್ಟೇಟ್ಮೆಂಟು ಕಳಿಸ್ಬೇಕಾಗ್ತೈತೆ ಅವರು, right? He has to send one statement to consignee about the description of goods. So here ಇದೇನು ವಸ್ತುಗಳು ಸೆಂಡ್ ಮಾಡೋರ್ದಿಲ್ಲ, ಈ ವಸ್ತುಗಳ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡಬೇಕಿದೆ. ವಾಟ್ ಅಬೌಟ್ ಡಿಸ್ಕ್ರಿಪ್ಷನ್? ಎಸ್, ರಿಗಾರ್ಡಿಂಗ್ ಕ್ವಾಂಟಿಟಿ ಆಫ್ ಗೂಡ್ಸ್, ಹೌ ಮೆನಿ ಗೂಡ್ಸ್ ಆರ್ ಸೆಂಟ್ ಬೈ ಕನ್ಸೈನರ್, ಎಷ್ಟು ವಸ್ತುಗಳು ಕಳ್ಸಾಕ್ತಾರು, ಯಾವ ರೇಟ್ಲಿ ಕಳ್ಸಾಕ್ತಾರ್ರಿ, ಅದಕ್ಕೆ ಲೋಡಿಂಗ್ ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕ್ರಿಪ್ಷನ್ ಕೊಡಬೇಕಾಗ್ತಿದ್ರೆ, ಓನ್ಲಿ ವಸ್ತುಗಳು ಕಳಿಸ್ರೆ ಅಷ್ಟೇ ಆಗಂಗಿಲ್ಲ. ಸೊ ಸಪೋಸ್ ಎ ಸೆಂಡ್ಸ್ ಎಸ್ 20 televisions of rupees 10,000 each. So total is thingalri, yes, it comes to the 2 lakh, right? So here how many TVs send? There are 20 TVs consigned means send of rupees 10,000 each, so it comes 2 lakh. So now here ಈ ಡಿಸ್ಕ್ರಿಪ್ಷನ್ ಕೊಡಬೇಕಂತಿದೆ, ಎಷ್ಟು ವಸ್ತುಗಳು ಕಳಿಸಿದೆವು, ಯಾವ ರೇಟ್ಲಿ ಕಳಿಸಿದೆವು ಅನ್ನೋದ ಏನು ಮಾಡ್ಬೇಕಂದ್ರೆ ಇಲ್ಲಿ ಕನ್ಸೈನರ್ ಡಿಸ್ಕ್ರಿಪ್ಷನ್ ಕೊಡ್ಬೇಕೈತಿದ್ರಿ. ಸೊ ಆ ಡಿಸ್ಕ್ರಿಪ್ಷನ್ ಸಲುವಾಗಿ ಒಂದು ಸ್ಟೇಟ್ಮೆಂಟ್ ರೆಡಿ ಮಾಡ್ತಾರೋ, ಆ ಸ್ಟೇಟ್ಮೆಂಟ್ಗೆ ನಾವು ಏನಂತ ಕರಿತೀವಿ? ಪ್ರೊಫಾರ್ಮಾ ಇನ್ವಾಯ್ಸ್. ಸೊ ಈಗ ತಿಳಿದಿರ್ಬೇಕ್ರಿ,
Proforma invoice is a statement which contains particulars or descriptions regarding quantity of goods, price of goods and other necessary information required for the consignment ಸೇಲ್. ಕನ್ಸೈನ್ಮೆಂಟ್ ಸೇಲಿಗೆ ಬೇಕಾದಂಥ ಮತ್ತು ಬೇರೆ ಇನ್ಫಾರ್ಮೇಷನ್ಗಳ್ರಿ ಆ ಸ್ಟೇಟ್ಮೆಂಟ್ದಾಗ್ರಿ ಬರ್ದ ಅದನ್ನ ಯಾರ್ಯಾರಿಗೆ ಕಳಿಸ್ತಾರಂದ್ರೆ ಕನ್ಸೈನರ್ ಇದ್ದವ್ರಿ ಕನ್ಸೈನಿಗೆ ಕಳಿಸ್ಕೊಡ್ತಾರೆ. ರೈಟ್. ಸೊ ಐ ರಿಪೀಟ್, Proforma invoice is a statement which contains the particulars regarding the quantity and the price of goods and other necessary informations. And Proforma invoice is prepared and sent by consignor. Yes, very good. Here, who prepared here? Consignor prepared and it sends to the consignee. So, who prepared Proforma invoice? Yes, consignor prepared the Proforma invoice. What it contains? Yes, this statement contains the particulars or descriptions regarding the quantity and price of goods as well as some other informations regarding the goods. ಮತ್ತು ಬೇರೆ ಆ ವಸ್ತುಗಳು ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಈ ತರ ಇರ್ತೈತ್ರಿ. ಸೊ ಲೆಟ್ಸ್ ಸಿ ದ ಮೀನಿಂಗ್ ಹಿಯರ್. Yes, meaning of the that is Proforma invoice. So see here, as I told, Proforma invoice is a statement containing. It is a statement containing means ಒಳಗೊಂಡಿರ್ತೈತ್ರಿ. ಏನು ಒಳಗೊಂಡಿರ್ತೈತ್ರಿ? Containing the particulars of quantity. Quantity ಅಂದ್ರೆ ಎಷ್ಟು ಕಳಿಸಿದಾರೆ ಅನ್ನೋದ್ರ, how many kgs, how many pieces, right? ಎಷ್ಟು kg ಅಥವಾ ಎಷ್ಟು ಪೀಸ್ಗಳ ಕಳಿಸಿದಾರ ಅನ್ನೋದು ಅದನ್ನ ಕಂಟೆಂಟ್ ಆಗಿರ್ತೈತಿ. ಕ್ವಾಂಟಿಟಿ ಅಂಡ್ ದಿ ಪ್ರೈಸ್ ಆಫ್ ದಿ ಗೂಡ್ಸ್. ಆ ವಸ್ತುಗಳು ಏನು ಕಳಿಸಿಕೊಟ್ಟಿರ್ತಾರಲ್ಲ ಅದನ್ನ ಎಷ್ಟು ಕಳಿಸಿಕೊಟ್ಟಿದಾರೋ, ಯಾವ ರೇಟ್ಗೆ ಕಳಿಸಿಕೊಟ್ಟಿದಾರೋ ಅದನ್ನು ಒಳಗೊಂಡಿರ್ತೈತಿ. ಅಂಡ್ ಅದರ್ ನೆಸೆಸರಿ ಇನ್ಫಾರ್ಮೇಶನ್ ಆಫ್ ದಿ ಗೂಡ್ಸ್ ಸೆಂಟ್. ಆ ವಸ್ತುಗಳು ಏನು ಕಳಿಸಿರ್ತಾರಲ್ಲ ಅದರ ಬಗ್ಗೆ ಮತ್ತೆ ಡಿಫ್ರೆಂಟ್ ನೆಸೆಸರಿ ಇನ್ಫಾರ್ಮೇಶನ್ ಅದನ್ನು ಒಳಗೊಂಡಿರ್ತೈತ್ರಿ. ರೈಟ್. ಸೊ ಇಲ್ಲಿ ನೋಡ್ರಿ, Proforma invoice is prepared and sent by consignor to consignee. ಯಾರ್ಯಾರಿಗೆ ಕೊಡ್ತಾರೆ? ಕನ್ಸೈನರ್ ಇದ್ದವರ ಕನ್ಸೈನಿಗೆ ಕೊಡ್ತಾರೆ. ಸೊ ದಿಸ್ ಈಸ್ ದ ಡಿಸ್ಕ್ರಿಪ್ಷನ್ ರಿಗಾರ್ಡಿಂಗ್ ದಿ ಗೂಡ್ಸ್ ಸೆಂಡ್ ಅಂಡರ್ ಕನ್ಸೈನ್ಮೆಂಟ್ ಅಗ್ರಿಮೆಂಟ್. ಕನ್ಸೈನ್ಮೆಂಟ್ ಅಗ್ರಿಮೆಂಟ್ದಾಗ ಏನು ವಸ್ತುಗಳು ಕಳಿಸಿಕೊಟ್ಟಿರ್ತಾರಲ್ಲ ಅದ್ರ ಬಗ್ಗೆ ಇನ್ ಡಿಟೇಲ್ ಡಿಸ್ಕ್ರಿಪ್ಷನ್ ಹೊಂದಂತ ಒಂದು ಸ್ಟೇಟ್ಮೆಂಟ್ಗೆ ನಾವು ಏನಂತ ಕರಿತೀವ್ರಿ? Proforma invoice ಅಂತ ಕೇಳ್ತೇವ್ರಿ. ಸೊ ಒಂದು ನಿಮಗೆ ಸ್ಪೆಸಿಮೆನ್ ಕಾಪಿ ತೋರಿಸ್ತೇನೆ. ಅಂದ್ರೆ Proforma invoice ಆಕ್ಚುಲಿ ಹೆಂಗಿರ್ತೈತ್ರಿ? ಸೊ ಡಿಫ್ರೆಂಟ್, ಇಟ್ಸ್ ಡಿಪೆಂಡ್ಸ್ ಅಪಾನ್ ದೇರ್ ಬಿಸ್ನೆಸ್. ಅವ್ರಿಗೆ ಹೆಂಗೆ ಅನುಕೂಲ ಆಗಿರ್ತೈತಿ ಅವ್ರು ಏನ್ರಿ Proforma invoice ಮಾಡ್ಕೊಂಡಿರ್ತಾರೆ. ರೈಟ್. ಸೊ ಒಂದು ಮಾಡೆಲ್ ಯಾವ ತರ ಇರ್ತೈತೆ ಅನ್ನೋಂಥದ ಒಂದು ಎಕ್ಸಾಂಪಲ್ ತೋರಿಸ್ತೇನೆ ನಿಮಗೆ. ಸೊ ಹಿಯರ್ ಕಮ್ ಟು ದಿ ಸ್ಪೆಸಿಮನ್ ಕಾಪಿ ಆಫ್ Proforma invoice. Proforma invoice ಏನು ಹೇಳ್ರಿ? ಎಸ್, ದಿಸ್ ಈಸ್ Proforma invoice specimen copy. Right. ಯಾವ ತರ ಇರ್ತೈತೆ ನೋಡ್ರಿ. ಎಸ್. ಸೊ ಹಿಯರ್ ಇಟ್ ಈಸ್ ಸ್ಪೆಸಿಮನ್ ಆಫ್ Proforma invoice. Proforma invoice ಈ ತರ. ಸೊ ಆಸ್ ಐ ಟೋಲ್ಡ್, ಎಲ್ಲ ಬಿಸ್ನೆಸ್ ಇದೇ ತರ ಇರಂಗಿಲ್ರಿ. ಅವ್ರಿಗೆ ಡಿಪೆಂಡ್ ಆಗಂತ ಅವ್ರು ಯಾವುದೇ ತರದ ಫಾರ್ಮೆಟ್ ಮಾಡ್ಕೊಂಡಿರ್ತಾರೆ. ಬಟ್ ಆ ಎಲ್ಲಾ ಫಾರ್ಮೆಟ್ ಉದ್ದೇಶ ಒಂದಿರ್ತೈತಿ. ಅದನ್ನ ಏನು ಒಳಗೊಂಡಿರ್ತೈತಿ ಅಂದ್ರೆ ಎಸ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನೇಮ್ ರೀ, ದಟ್ ಈಸ್ Proforma invoice ಯಾರ ಕೊಡತ್ತಾರಲ್ರಿ, ದಟ್ ಈಸ್ ಬಿಲ್ ಫಾರ್ಮ್ ರೀ. ಇದು ಬಿಲ್ ಟು ಯಾರಿಗೆ? ಕನ್ಸೈನರ್. ಇದೆಲ್ಲ ಹೇಳ್ರಿ ಕನ್ಸೈನರ್ದು ಇನ್ಫಾರ್ಮೇಶನ್ ಬರ್ತೈತ್ರಿ. ಕನ್ಸೈನರ್. ಬಿಲ್ ಫ್ರಾಮ್ ಅಂದ್ರೆ ಯಾರಿಂದ ಬರಾಕ್ತೈತ್ರಿ? ಅಂದ್ರೆ ಕನ್ಸೈನರ್ ಇಂದ ಬರ್ತೈತ್ರಿ. ಬಿಲ್ ಟು ಅಂದ್ರೆ ಇದು ಯಾರಿಗೆ ಕಳ್ಸಕ್ತೇವೆ ಅವ್ರದ್ರಿ. ರೈಟ್. ಇಲ್ಲಿ ಇನ್ವಾಯ್ಸ್ ನಂಬರ, ಡೇಟ್ ಮತ್ತು ಯಾವ ಡೇಟ್ ಒಳಗೆ ಹೋಗ್ಬೇಕು ಅನ್ನೋದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರ್ತೈತ್ರಿ. ಇಲ್ಲಿ ನೋಡ್ರಿ ಡಿಸ್ಕ್ರಿಪ್ಷನ್ ಅಂದ್ರೆ ಎಷ್ಟು ವಸ್ತುಗಳ್ರಿ? ಎಸ್, ಎಷ್ಟು ವಸ್ತುಗಳು ಕೊಟ್ಟಿದ್ದೇವೆ, ಯಾವ ರೇಟ್ಲಿ ಕೊಟ್ಟಿದ್ದೇವ್ರಿ ಅದನ್ನೆಲ್ಲ ಇಲ್ಲಿ ಬರ್ತೀವ್ರಿ. ಇಲ್ಲಿ ಕ್ವಾಂಟಿಟಿ. ರೈಟ್. ಆಸ್ ಎ ಟೋಲ್ಡ್ 20 ಕ್ವಾಂಟಿಟಿ. ಸೊ ಒಂದು ಪ್ರೈಸ್ 10,000. ಸೊ ಟೋಟಲ್ ಪ್ರೈಸ್ 2 lakh rupees. ಸೊ ಈ ಥರ ಏನಾಗ್ತೈತಿ ಅಂದ್ರೆ ರೀ ಹಿಂಗೆ ಡಿಟೇಲ್ ಒಳಗೊಂಡಿರ್ತೈತ್ರಿ. ಲಾಸ್ಟಿಗೆ ಇಲ್ರಿ ಸಬ್ ಟೋಟಲ್ ರೀ, ಇಲ್ಲಿ GST ಟ್ಯಾಕ್ಸ್ ರೀ ಆ್ಯಂಡ್ ಅದರ್ ಟ್ಯಾಕ್ಸ್ ಆಗಿರಿ ಇಲ್ಲಿ ಟೋಟಲ್ ಅಮೌಂಟ್ ಬರ್ತೈತ್ರಿ. ಈ ಥರ ಒಂದು Proforma invoice ಕನ್ಸೈನರ್ ಪ್ರಿಪೇರ್ ಮಾಡಿ ಆ ವಸ್ತು ಜೊತೆ ಕನ್ಸೈನಿ ಕಳಿಸಿರ್ತಾರೆ. ಕನ್ಸೈನಿ ಕಡೆ ಹೋದ ನಂತರ ಅದನ್ನ ಈ ಡಿಟೇಲ್ ಪ್ರಕಾರ ವಸ್ತುಗಳ ಇದಾವಲ್ಲಿ ಚೆಕ್ ಮಾಡ್ಕೊಂಡು
ರಿಸೀವ್ ಮಾಡ್ಕೋತಾರೆ. ಸೊ ದಿಸ್ ಈಸ್ ಅ ಸ್ಟೇಟ್ಮೆಂಟ್ ವಿಚ್ ಇಸ್ ಪ್ರಿಪೇರ್ಡ್ ಬೈ ಕನ್ಸೈನರ್ ಆ್ಯಂಡ್ ಸೆಂಡ್ ಟು ದಿ ಕನ್ಸೈನಿ ವಿತ್ ದಿ ಗೂಡ್ಸ್. ನಾವು ಈಗ ಎಲ್ಲರಿಗೂ ತಿಳಿದಿರ್ಬೇಕು ಲಾಸ್ಟ್ ಟರ್ಮ್ ಅಕೌಂಟ್ ಸೇಲ್ ಇದನ್ನು ಯಾರು ಪ್ರಿಪೇರ್ ಮಾಡ್ತಾರೋ ಮತ್ತು ಇದನ್ನೇನು ಒಳಗೊಂಡಿರ್ತೈತೆ ರೀ. ಪ್ರೊಫಾರ್ಮ ಇನ್ವಾಯ್ಸ್ ಯಾರು ರೆಡಿ ಮಾಡ್ತಾರೆ ರೀ? ಎಸ್, ಕನ್ಸೈನರ್ ಮಾಡ್ತಾರೆ. ಅದೇ ಥರ ಅಕೌಂಟ್ ಸೇಲ್ ಯಾರು ಮಾಡ್ಬೋದು ಹೇಳ್ರಿ? ಎಸ್, ಕನ್ಸೈನಿ ಪ್ರಿಪೇರ್ ಮಾಡ್ತಾರೆ. ಸೊ ಅದನ್ನ ಏನು ಒಳಗೊಂಡಿರ್ತೈತೆ ರೀ? ಸೊ ಲೆಟ್ಸ್ ಸಿ ದ ಮೀನಿಂಗ್ ಆಫ್ ಅಕೌಂಟ್ ಸೇಲ್. ಅಕೌಂಟ್ ಸೇಲ್ ಬಗ್ಗೆ ಮೀನಿಂಗ್ ಏನು ನೋಡೋಣ ರೀ. ಸೊ ಲಾಸ್ಟ್ ಟರ್ಮ್ ಈಸ್ ಅಕೌಂಟ್ ಸೇಲ್. ಸೊ ಹಿಯರ್ ಅಕೌಂಟ್ sale is a statement containing the details of goods sold. Containing the details of goods sold. ಕನ್ಸೈನಿ ಎಷ್ಟು ವಸ್ತುಗಳು ಮಾರಾಟ ಮಾಡಿದಾರು ಅದ್ರ ಬಗ್ಗೆ ಡಿಟೇಲ್ ಒಳಗೊಂಡಿರ್ತೈತೆ ರೀ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆ ವಸ್ತುಗಳು ಮಾರಾಟ ಮಾಡಿಸಲಿಕ್ಕೆ ಎಷ್ಟು ಖರ್ಚಾಗೈತಿ ಅದನ್ನು ಒಳಗೊಂಡಿರ್ತೈತೆ. ಆ್ಯಂಡ್ ಅದರ್ ಡಿಟೇಲ್ ಆಫ್ ಗೂಡ್ಸ್ ಸೋಲ್ಡ್ ಬೈ ಕನ್ಸೈನಿ. ಕನ್ಸೈನಿ ವಸ್ತುಗಳು ಏನು ಮಾರಾಟ ಮಾಡಿರ್ತಾರಲ್ಲ ಆ ಮಾರಾಟ ಮಾಡಿದಕ್ಕೋಸ್ಕರ ಏನೇನು ಡಿಟೇಲ್ ಇರ್ತೈತೆ ಅಂದ್ರೆ, ಈಗ ಸಪೋಸ್ ನಾವು ಎಕ್ಸಾಂಪಲ್ 20 TV ಸೆಂಡ್ ಮಾಡಿದ್ದವ್ರು ಕನ್ಸೈನರ್, ರೈಟ್? ಆ ಕನ್ಸೈನರ್ 20 ಸೆಂಡ್ ಮಾಡಿದಾಗ 20ದಾಗ ಈಗಾಗಲೇ ಎಷ್ಟು ಸೇಲ್ ಆಗಿದಾವು, ಆ ಸೇಲ್ ಆಗ್ಬೇಕಾದ್ರೆ ಎಷ್ಟು ಖರ್ಚಾಗೈತಿ, ಇದ್ರ ಬಗ್ಗೆ ಎಲ್ಲ ಡಿಟೇಲ ಕನ್ಸೈನಿ ಪ್ರಿಪೇರ್ ಮಾಡ್ತಾರೋ. ಮತ್ತು ಯಾರಿಗೆ ಕಳಿಸ್ತಾರಂದ್ರೆ ಕನ್ಸೈನರ್ ಕಳಿಸ್ತಾರೆ. ನೀವು ಇಷ್ಟು ವಸ್ತುಗಳು ಕಳಿಸ್ಕೊಟ್ರಿ, ಇದರಲ್ಲಿ ಇಷ್ಟು ಮಾರಾಟ ಆಗಿದಾವು, ಈ ಮಾರಾಟ ಮಾಡಿಸ್ಲಾಗಿಟ್ಟು ಖರ್ಚಾಗೈತಿ, ಮತ್ತು ಇನ್ನು ಬೇಕಾದ್ರೆ ಮತ್ತೆ ಯಾವ ಡೀಟೇಲ್ಸ್ ಇರ್ತಾವಲ್ರಿ ಆ ಡೀಟೇಲ್ಸ್ಗಳು ಬರೆದ ಕನ್ಸೈನರ್ ಕಳಿಸ್ತಾರೆ. ಸೊ ಇಲ್ಲಿ ನೋಡಿ, ಅಕೌಂಟ್ ಸೇಲ್ ಈಸ್ ಅ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಆ್ಯಂಡ್ ಸೆಂಡ್ ಬೈ ಕನ್ಸೈನಿ ಟು ಕನ್ಸೈನರ್. ಇಲ್ಲಿ ಯಾರ್ಯಾರು ಕಳಿಸ್ತಾರೆ? ಕನ್ಸೈನರ್ ಕಳಿಸ್ತಾರೆ. ಸೊ ಐ ರಿಪೀಟ್, ಕನ್ಸೈನಿ ಕಳಿಸ್ತಾರಲ್ರಿ ಅದನ್ನ ಪ್ರೊಫಾರ್ಮ ಇನ್ವಾಯ್ಸ್. ಕನ್ಸೈನಿ ಇದ್ದವ್ರು ಇನ್ ರಿವರ್ಸ್ ಕನ್ಸೈನರ್ ಕಳಿಸ್ತಾರಲ್ರಿ ಅದನ್ನ ಅಕೌಂಟ್ ಸೇಲ್. ಅಕೌಂಟ್ ಸೇಲ್ ಅಂದ್ರೆ ಇಲ್ಲಿ ಹೆಸರು ಸೂಚನೆ ಮಾಡ್ತಿದ್ರಿ, ಅಕೌಂಟ್ ಸೇಲ್. ಅಕೌಂಟ್ ಸೇಲ್ ಅಂದ್ರೆ ಈಗಾಗಲೇ ಆ ವಸ್ತುಗಳು ಎಷ್ಟು ಸೇಲ್ ಆಗಿದಾವು, ಆ ಸೇಲ್ ಆಗಬೇಕಾದ್ರೆ ಖರ್ಚು ಎಷ್ಟಾಗೈತಿ ಅದ್ರ ಬಗ್ಗೆ ಎಲ್ಲ ಡಿಟೇಲ ಬರೆದುಕೊಂಡು ಅದನ್ನ ಯಾರಿಗೆ ಕಳಿಸ್ತಾರೋ ಕನ್ಸೈನರ್ ಕಳಿಸ್ತಾರೆ. ಸೊ ಆ ಸ್ಟೇಟ್ಮೆಂಟ್ಗೆ ನಾವೇನಂತ ಕರಿತೀವಿ? ಅಕೌಂಟ್ ಸೇಲ್ ಅಂತ ಕರಿತೀವ್ರಿ. ಸೊ ದಿಸ್ ಈಸ್ ಅಬೌಟ್ ಅಕೌಂಟ್ ಸೇಲ್. ಸೊ ಹೂ ಪ್ರಿಪೇರ್ ಅಕೌಂಟ್ ಸೇಲ್? ಎಸ್, ಕನ್ಸೈನಿ ಪ್ರಿಪೇರ್ಡ್ ಆ್ಯಂಡ್ ಸೆಂಟ್ ಟು ಕನ್ಸೈನರ್. ಯಾರಿಗೆ ಸೆಂಡ್ ಮಾಡ್ತಾರೆ? ಕನ್ಸೈನರ್ ಸೆಂಡ್ ಮಾಡ್ತಾರೆ, ರೈಟ್? ಸೊ now let's we see the proforma invoice. Otherwise what is the specimen of the account sale? Account sale ಯಾವ ತರ ಇರ್ತೈತಿ ಅದಕ್ಕೂ ಒಂದು ಏನು ಹೇಳ್ರಿ, ಒಂದು ಎಕ್ಸಾಂಪಲ್ ನೋಡೋಣ ನೋಡ್ರಿ. ಸೊ let's see the it is the specimen of account sale. Account sale is specimen ಅಂದ್ರೆ ಯಾವ ತರ ಇರ್ತಿತ್ತು ಅನ್ನೋದ್ರೆ. ಸೊ ಜಸ್ಟ್ ಐ ಟೇಕನ್ ಹಿಯರ್ ಎಕ್ಸಾಂಪಲ್, ರೈಟ್? ಇದನ್ನ ಎಕ್ಸಾಂಪಲ್ ಆಗಿ ತಗೊಂಡೇನ್ರಿ. ಸೊ ಆಸ್ ಐ ಟೋಲ್ಡ್, ಡಿಪೆಂಡ್ಸ್ ಅಪಾನ್ ದೇರ್ ಬಿಸ್ನೆಸ್. ಅವ್ರಿಗೆ ಹೆಂಗೆ ಬಿಸ್ನೆಸ್ ಇರ್ತೀರೋ ಅವ್ರ ಪ್ರಕಾರ ಏನ್ರಿ ಒಂದು ಪ್ರಿಪೇರ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರ್ತಾರೆ. ಸೊ ಹಿಯರ್ ಸ್ಪೆಸಿಮನ್ ಕಾಪಿ ಆಫ್ ಆನ್ ಅಕೌಂಟ್ ಸೇಲ್. ಅಕೌಂಟ್ ಸೇಲ್ ಅದು ಸ್ಪೆಸಿಮನ್ ಕಾಪಿ. ಎಸ್, ಅಕೌಂಟ್ ಸೇಲ್ ಆಫ್ 100 ಕೇಸಸ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್. ಸ್ಪೋರ್ಟ್ಸ್ ಮಟೀರಿಯಲ್ ರೀ 100 ಸ್ಪೋರ್ಟ್ಸ್ ಮಟೀರಿಯಲ್ ಮಾರಿದಾರಂತ ಇಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಾಕ್ತಾರೆ. ಸೊ ಇಲ್ಲಿ ಮಾಡಿದ ನೋಡಿ, ಎಸ್ ಇಲ್ಲಿ ಡೇಟ್ December 1st 40 cases of radio at rupees 1200 each. So total amount is 48,000. So ಇಲ್ಲಿ ಹೆಂಗಾಗುತ್ತೆ ಹೇಳ್ರಿ, 40 into ಒಂದಕ್ಕೆ ಎಷ್ಟು ಹೇಳ್ರಿ 1200. ಸೊ ಇಷ್ಟ 48,000 ಬರ್ತಿದೆ ಅಂತ ಇಲ್ಲಿ ಬರ್ತಾರೆ. ಸೊ ಅದೇ ಥರ ನೆಕ್ಸ್ಟ್ 10 ರೇಡಿಯೋಸ್ at 1100 ಇಟ್ ಕಮ್ಸ್ 11,000. ಸೊ ಟೋಟಲ್ 59,000 ರೀ. ಸೊ ಈ ಥರ ಏನೇನು ಯಾವ ರೇಟಿಗೆ ಮಾರಿದಾರು, ಎಷ್ಟು ಮಾರಿದಾರಲ್ರಿ ಅದನ್ನೆಲ್ಲ ಡಿಟೇಲ್ ಬರ್ದ್ರಿ ಇಲ್ಲಿ ಸಿಗ್ನೇಚರ್ ಮಾಡಿ ಡೇಟ್ ಮಾಡಿರಿ ಕನ್ಸೈನರ್ ಕಳಿಸ್ತಾರೆ, ರೈಟ್? ಸೊ ಎಷ್ಟು ವಸ್ತುಗಳು ಮಾರಾಟ ಆಗಿದಾವು, ಯಾವ ರೇಟಿಗೆ ಮಾರಾಟ ಆಗಿದಾವೆ ಅನ್ನೋದ್ರಿ ಒಂದು ಸ್ಟೇಟ್ಮೆಂಟ್ ತೆಗೆದ ಆ ಸ್ಟೇಟ್ಮೆಂಟ್ದಾಗ ಎಲ್ಲ ಡೀಟೇಲ್ಸ್ಗಳು ಬರ್ದ್ರಿ ಕನ್ಸೈನರ್ಗೆ ಸೆಂಡ್ ಮಾಡ್ತೀವಲ್ಲ ಆ ಸ್ಟೇಟ್ಮೆಂಟ್ಗೆ ನಾವೇನಂತ ಕರಿತೀವ್ರಿ? ಅಕೌಂಟ್ ಸೇಲ್ ಅಂತ ಕರಿತೀವ್ರಿ. ಸೊ I hope you come to know the meaning of proforma invoice and account sale. So here we complete all the terms of this chapter. ಈ chapter ದ ಎಲ್ಲ terms ಗಳು end ಆಗ್ತವೆ. All the 8 terms we studied. Now in the next session we move for consignment account. So what is meant by consignment account? How it is prepared, right? So regarding all these things we can discuss in next class. So still
you please keep in touch with the terms. ಈ ಟರ್ಮ್ಸ್ ಹೋಗಿ ಸ್ವಲ್ಪ ಟಚ್ ಆಗಿರಿ, ಎಲ್ಲ ಟರ್ಮ್ಸ್ ನೋಡ್ಕೋರಿ, ಬಿಕಾಸ್ ವಿ ಆಫನ್ಲಿ ಯೂಸ್ ದೀಸ್ ಟರ್ಮ್ಸ್ ಎಟ್ ದ ಟೈಮ್ ಆಫ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಮಾಡ್ತಾಗ ಕೆಲವೊಂದು ಟರ್ಮ್ಸ್ಗಳು ಇರ್ತಾರೆ ಯೂಸ್ ಮಾಡ್ತಿರ್ತೀವಿ ರೀ, ಲೈಕ್ ಕಮಿಷನ್, ಡೆಲಿಕೇಟರಿ ಕಮಿಷನ್, ಕನ್ಸೈನರ್, ಕನ್ಸೈನಿ, like this. Some terms we are oftenly used in the practical problem. So still we come to the next session, you get well study about all these terms. So still then, thank you everyone.